ಯೇಸು ಸೋಮಿಗ ತುದಿಯ ಹೇಗಿನೇ, ಯೇಸು ಸೋಮಿಗ ನಂದಿ ಹೇಗಿನೇ, ಯೇಸು ಸೋಮಿಗ ತುದಿಯ ಹೇಗಿನೇ, ಯೇಸು ಸೋಮಿಗ ನಂದಿ ಹೇಗಿನೇ. ತನ್ನ ನಾಮವ ಮೇಲು ಮಾಡಿ ಕಲೆಯಾಡಿಕೊಂಡಾಡಿನೇ, ತನ್ನ ನಾಮವ ಮೇಲು ಮಾಡಿ ಕಲೆಯಾಡಿಕೊಂಡಾಡಿನೇ, ನಾ ಕಲೆಯಾಡಿಕೊಂಡಾಡಿನೇ, ನಾ ಕಲೆಯಾಡಿಕೊಂಡಾಡಿನೇ. ಯೇಸು ಸೋಮಿಗ ತುದಿಯ ಹೇಗಿನೇ, ಯೇಸು ಸೋಮಿಗ ನಂದಿ ಹೇಗಿನೇ. ದೇವರಾದ ಯೇಸು ಕ್ರಿಸ್ತು ನಾಮದೊಳಗೆ ನಿಮಗೆಲ್ಲವೂ ಯೇಸು ಸ್ವಾಮಿಯ ಮಾತ ಹೇಗೋದುಗ ದೇವರುடைய ಮಾತ ನಿಮಗೆ ಹೇಗಿ ಇನ್ನೂ ನಿಂಗ ವಿಶ್ವಾಸ ಬಲಪಡಿಸೋದಕ್ಕಾಗಿ ಈ ಜಾಮದೊಳಗೆ ನಾ ಅರಕ ಮಾಡಿ ನಿಂಗೆ ಕಂಡು ನಿಂಗ ಸ್ವಾಮಿ ಮಾತು ಹೇಗೋದನ್ನು ಆಸೆ ಪಡ್ತೇನೆ. ಪ್ರಿಯವಾದವರೇ, ಯೇಸು ಸ್ವಾಮಿಯ ನಂಗೆ ನಂಬಿ ಉಲಗದವಾಗ ನಂಗೆ ಏನೇನೋ ದೇವ್ರಿಗೆ ಎಲ್ಲಿಯೋ ನಂಗೆ ಓದೋ ಮಾಡಿದೋ. ನಂಗೆ ಮುತ್ತಪ್ಪನ ಎತ್ತಪ್ಪನ ಕಾಲದವಾಗೆಲ್ಲ ನಂಗೆ ಏನು ಮಾಡಿದೋ ಅಂದ್ರೆ ಕಲ್ಲು ಮೊರಗ ಎಲ್ಲ ನಂಗೆ ಅಡ್ಡ ಬಿದ್ದು. ಅಲ್ಲೇ ನಂಗೆ ಯೇಸು ಸ್ವಾಮಿ ಅರ್ಧದ ಬಿಂದಾಡಿ ಏನು ಮಾಡೋದು ಅಂದ್ರೆ ಯೇಸು ಸ್ವಾಮಿ ಮಾತ್ರ ನಂಗೆ ನಂಬೋದು. ಅಲ್ಲೇಲೂಯಾ, ಅಲ್ಲೇಲೂಯಾ. ಯೇಸು ಸ್ವಾಮಿತ ನಂಗೆ ಕೊರ ದೇವರು, ಯೇಸು ಸ್ವಾಮಿತ ನಂಗೆ ನಿತ್ಯ ಜೀವನ, ಯೇಸು ಸ್ವಾಮಿತ ನಂಗೆ ಬದುಕೋದೋಗ ಅರಸಿನ ತಪ್ಪೋಗ ನಂಗೆ ಕುನ್ನವೆ ಮಕ್ಕ ಕೂಟ ಕುಟುಂಬ ತೊಂದ ಬಂದವೆಲ್ಲ ಅರಿತೋದು ಉಲಗವ ಅರಿತೋದು ಸ್ವಾಮಿತ. ಆಲೆ ಸ್ವಾಮಿ ನಂದಿಲ್ಲ ಆ ಮಕ್ಕಳೋಗ ಕುಟುಂಬ ಅರಿತೋದು ಯೇಸು ಸ್ವಾಮಿತ. ನಂಗೆ ಮೊದಲಾவது ಏನು ಮಾಡೋದಿಲ್ಲ, ಒರ್ಕದ ಎದ್ದ ಒಡನೆ என்ன ಕುನ್ನ ಆಲೋಚನೆ ಅಮ್ಮ ತಮ್ಮನವ್ರಿಗೆ ஒரு கோஜம் எந்த உடனே நாங்க ஏன ಅರಿಸೋದಿಲ್ಲ ಯೇಸು ಸ್ವಾಮಿತ ಅರಿಸೋದು. ಮತ್ತೆಯೋ ಇಂಬ ಬುಕ್ಕದೋಗೆ 6ஆம் அதிகாரದೋಗೆ நாங்க 33 முதலாவது தேவனுடைய ராஜ்யத்தையும் அவருடைய நீதியையும் தேடுங்கள், அப்பொழுது இவைகள் எல்லாம் உங்களுக்கு கூட. ஆமென், அல்லேலூயா. நாங்க மகிழுವುದು ಎಬ್ಬರೆಯೇ. ಉಚ್ಚಕಾಡು ಹೋಗಿ ಬಂದು ಅರಕ ಮಾಡೋದು ಬೇರೆ ಬೇರೆ ಜೋಡಿ ಅದಕ್ಕೋಗ ದಾರಲ್ಲಿ ನಟ್ಟು ನಡ ಬಂದು ಬಿಟ್ಟಾರ, ಕಾಫಿ ಟೀ ಬಂದು ಬಿಟ್ಟಾರ, ಕುನ್ನವ ಮಕ್ಕಳು ಬಿಟ್ಟಾರ. ನಂಗೆ ಎಬ್ಬನೇ ಸ್ವಾಮಿ ನಿನ್ನೆ ನಾ ಒಳ್ಳಂಗೆ ಹೊರಗೆ ಎದ್ದುದು ನಿನ್ನ ಗಿಫ್ಟು. ಅಲ್ಲೇಲೂಯಾ. ಹೊರಗೆ ಎದ್ದುದು ನಿನ್ನ ಗಿಫ್ಟು. ಇದೋ ನನಗೆ ನೀ ಜೀವನ ತಂದು ಉಸಿರ ತಂದು ನೀನು ಇಳಿಸಿದ್ದೆ. ಇಂದು ಬಂದು ಸ್ವಾಮಿ ನಾ ಓಪೇಡೆ ಬಪ್ಪೆಡೆ ಪೋಡೆ ದೇವರೇ ನೀನು ಕೊಡಿ ಇರು, ಇನ್ನು ನೀ ಅರಸು ಆಶೀರ್ವಾದ ಮಾಡು. ನಾ ಎಲ್ಲಿ ಹೋಗುದು ಎಲ್ಲಿ ಬಪ್ಪುದು ಇನ್ನು ತಡೆಯೆಲ್ಲ ಬೆಳಕು. எனக்கு பப்ப வேதனை சோதனை அர்த்தம் ஒன்றும் இல்லாதங்க அரசனோட நடத்துந்தேகி. முதலாவது ನಂಗೆ ಏನು ಮಾಡುವುದಿಲ್ಲ, ದೇವರುடைய ಮಾತ ತಡ್ಕೋದು. ಅಲ್ಲೇಲೂಯಾ. ದೇವರುடைய ಮಾತ ನಂಗೆ ತಡ್ಕೋಣೆ, ದೇವರು ನಂಗವ ತಡಿಕ್ಯಾರ. ಜೋಶಿ ಅರ್ಥ ಇಲ್ಲ. ಎದ್ದು ಹೋಗಿ ಬಂದು ನಂಗೇನು ಮಣ್ಣು ಎದ್ದು ಹೋಗಿ ನಂಗೆ ಹೊರ ಸೋಯಿಟ್ಟು ಬಣ್ಣೋ ನಂಗ ಏನು ಮಣ್ಣೋ ನಂಗ ಅಡಿ ತೆರೆದು ಬಿಟ್ಲೆ ಬಾಯ್ದೋಗ ನೇನ್ ಅರಿ ಅವಕ ಇವಕ್ಕೆಲ್ಲ ಬಂದಾರ. ಅಲ್ಲಿ ಕೂಡಿ ನಂಗೆ ಯೇಸು ಸ್ವಾಮಿ ಅರಸೋದ್ಗ ಯೇಸು ಸ್ವಾಮಿ ಸರ ನಂಗೆ ಅರಕೆ ಮಾಡಿ ಆ ಅರಸನೆ ಈಸೋದ್ಗ ಯಾವ ಸಾನ್ಸು ಇಲ್ಲವೇ ಇಲ್ಲೇ. ಅದಂತ ಸ್ವಾಮಿ ಆಗ್ಯಾರ. ಮೊದಲು ಬಂದು ದೇವರ ನಿಂಗೆ ಅರಿಸಿವಿ, ದೇವರ ಅರಿಸಿ ನಿಂಗೆ ಕೇಸು ನೋಡಿವಿ. ನಿಂಗೆ ಏನ ಬೇಕು, ನಿಂಗೆ ಜೋಲಿ ಎಲ್ಲ ಏನ, ನಿಂಗೆ ಕಾರ್ಯ ಎಲ್ಲ ಏನ ಏನು ಸರ್ ಹೇಗೆ ವಿಚಾರಿಸ್ತಾರೆ ಯೇಸು ಸ್ವಾಮಿ ಸಾರೇ ಹೇಗಿ ಏನ್ ಮಾಡಿದಾರ ಈ ಬಸವಿಗ್ಯಾರ 6:33. ಎರಡವದು ಜೋಶಿ ಜನ ನಂಗೆ ಅವಕ್ಕೆ ಏನು ಮಾಡ್ಯಾರ ಅಂತಲೇ ಯೇಸು ಸ್ವಾಮಿದು ಮಾತ ಹೇಗ್ಯಾರ ಅವಕ್ಕೆ ಹೋಗಿ ಏನಿಲ್ಲ. ಯೇಸು ಸ್ವಾಮಿ ಅರ್ಥನೆ ಇಲ್ಲ. ಕಾರಣ ಏನಂದ್ರೆ ಅವಕ ದಾರ ಆಡ್ಸೋದಿಲ್ಲ, ಯೇಸು ಸ್ವಾಮಿಯ ಆಡ್ಸೋದಿಲ್ಲ. ಯೋವಾನ್ ಬರೆದ ಬುಕ್ದೋಗೆ 4ஆம் அதிகார 23-24 நாங்க நோடோனே. உண்மையாய் தொழுது கொள்ளுகிறவர்கள் பிதாவை ஆவியோடும் உண்மையோடும் தொழுது கொள்ளும் காலம் வரும், அது இப்பொழுதே வந்திருக்கிறது. தம்மை தொழுது கொள்ளுகிறவர்கள் இப்படிப்பட்டவர்களா இருக்கும்படி பிதாவானவர் விரும்புகிறார். அல்லேலூயா. அது அவங்க சோமிய தடிக்கியாரா எத்த தடிக்கியாரு ஆ ஜாமகத்தான்
ಉಳ್ಳುಂದ ಕಿಯೇಂದು ಹೇಳಬಹುದು. ಅರ್ಥ ಒಂದು ವಿಶ್ವಾಸ ಕಿಯೇಂದು ಬಪ್ಪದು. ದೇಂದ್ರ ಕಟಾಯ ಆದಿವಾರನ ಸರಿತುಕೋನೆ ದೇವರನ್ನು ಏನಾದ್ರು ಜೋಲಿ வெளிப்படுத்தியாರ, ಏನಾದ್ರು ಮಾತು ಮೂಲಿವಾಯಿ ವಸನ ಮೂಲಿವಾಯಿ ನಂಗೆ ಏನಾದ್ರು ಒಂದು ಅರ್ಚನೆ ಆಶೀರ್ವಾದ ಸಿಕ್ಕಿರ ಅದೇ ವಿಶ್ವಾಸದೋಗ ನಂಗೆ ಚರ್ಚಿಗೆ ಬಪ್ಪದು. ಚರ್ಚಿಗೆ ಬಪ್ಪದೋರಲ್ಲ ಬಂದು ನಂಗೆ ಏನು ಮಾಡೋದು ಅಂದ್ರೆ ಪಾಸ್ಟ್ರಿಗೆ ಹೇಗೋ ಒಂದೊಂದು ಮಾತಾಗೋ ವಸನವು ಕೇತು ಧ್ಯಾನಿಚ್ಚಿ ಅತಮಕ ನಡಬಹುದು. ಆ ನಡಬೋಕಗತ್ತ ಏನಂತಲೇ ಅರ್ಚನೆ. ಜೋಸಿಯ ಬಂದು ಏನು ಮಾಡ್ಯಾರ, ತುಡಿಯೋಗೆ ಯೇಸು ಸ್ವಾಮಿ ಇದ್ದಾರ. ಆ ಉಳಿದ ಏನ್ ಮಾಡ್ಯಾರ, ಯೇಸು ಸ್ವಾಮಿ ಎತ್ತೋದಿದೆ. ಏಸಯ್ಯ ಬಂದು ನಂಗೆ ಏಸಯ್ಯ ಬುಕ್ದೋಗೆ 29:13 இஷ்டமாக்கி கேட்கிறான். இந்த ஜனங்கள் தங்கள் வாயினால் நடத்தில் சேர்ந்து தங்கள் உதடுகளினால் என்னை கனம் பண்ணுகிறார்கள், அவர்கள் இருதயமோ எனக்கு தூரமாய் விலகி இருக்கிறது. அல்லேலூயா. ನೋಡ್ರಾ ಬುರುಳ ಬೈಬಲ್ ಬೀಳ್ತನಾ ಇಲ್ಲಿ ಬಂದು ನಾ ಸ್ವಾಮಿ ನಂಬಿನೆ ಅಂತ ಹೇಳಿ ಅನ್ನ ಬರೋದೋಲೆ ಚರ್ಚಿಗೆ ಹೋಗೋದೋಲೆ ಪಾಸ್ಟಿನ ಬಿಟ್ನ ಮನಸ್ಸನ್ನ ನಂಬಿ ಮನಸ್ಸನ್ನ ಅಂಜಿಕೆ ನಿನಗೆ ಆಡக்கூடாது. ದೇವರುடைய ಅಂಜಿಕೆ ಆಡೋದು. ದೇವರ ಮೇಲೆ ನಿನಗೆ ಏನಬಹುದು, ವಿಶ್ವಾಸವೂ ಇಪ್ಪದು. ದೇವರ ವಿಶ್ವಾಸ ಇಲ್ಲದೆ, ದೇವರುடைய ಅರಸನೆ ಇಲ್ಲದೆ ನೀ ಎಲ್ಲಿ ಹೋಗಿ ಏನ್ ಮಾಡೋದು ಮುಡಿಯ, ನಿನ್ನ ಯಾ ಜೋಲಿ ನನಗೆ ನಡೆಯ. ಆದ್ರೆ ಆ ಉಳಿದೋಗ ಏಸು ಸ್ವಾಮಿ ಪಟಾಕನ ಎತ್ತೋದು. ಆ ಕಡೆ ಮಾತ್ರ ಈ ಕಡೆ ಮಾತ್ರ ಒಂದು ಕೇಟ್ ನೋಡக்கூடாது. உறக்கது எந்த உடனே முட்டி ಹಾಕಿ ನಂಗೆ ಏನೇನು ಪಿರ್ಚನೆ ನಡೆದು ನಂಗೆ ಪಿರ್ಚನೆ ನಂಗೆ ಏವೋದಕ್ಕೆ ಮೊದಲು ನಂಗವ ಕೊರಚಿದ ಸ್ವಾಮಿ ನಂಗವ ಹುಟ್ಟು ಮಾಡಿದ ಸ್ವಾಮಿ ಅರ್ಧಾರೆ ಆಳಿಗೆ ಕೂಡಿ ನಂಗೇನ್ ಮಾಡೋದು, ಏಸು ಸ್ವಾಮಿಯ ಕೇಪದು. ಈ ಕಾರ್ಡ್ ಬೀಳ್ತು ನಂಗ ರೇಷನ್ ಕಾರ್ಡ್ ಮನೆಗೆ ಬೀಳ್ತಿನದಿಲ್ಲ, ಅಕ್ಕಿ ಸುಕ್ಕಿ ಸಿಕ್ಕಿರವ ಇಲ್ಲ. ನಂಗೆ ರೇಷನ್ ಅಂಗಡಿಗೆ ಹೋಗಿ ಏನು ಬೇಕು, ಎಣ್ಣೆ ಬೇಕಾ, ಅಕ್ಕಿ ಬೇಕಾ, ಪರ್ಬು ಬೇಕಾ, ಗೋಧಿ ಬೇಕಂತ ಕೇಳ್ತೀವಿ. ಅತ್ತಮಾಕೆ ಅದು ಕೇಳ್ತಂತ ಅದಕ್ಕೆ ಬಿಲ್ ಆಗ್ತದೆ. ಅತ್ತಮಾಕೆ ಏಸು ಸ್ವಾಮಿ ನಂಗಗ ಏನೋ ಬೇಕು ಮೊದಲು ಅರ್ದಿದ್ದಾರೆ. ಆದ್ರೆ ಅದಕ್ಕೆ ಮೊದಲು ಅರ್ಬದಕ್ಕೆ ಮೊದಲು ನಂಗೇನ್ ಮಾಡಿದ್ರೆ ಆ ಸ್ವಾಮಿಗೆ ನನಗೆ ಜ್ಞಾನ ಬರ್ತದೆ. ದೇವರೇ ಇನ್ನ ಮನೆಗೆ ಹೋಗಿ ತಮಾಕೆ ಪ್ರಚನೆ, ಇನ್ನೊಂದು ಮದುವೆ எனக்கு குன்னவகை சங்கட்டா, எனக்கு கண்ட சங்கட்டா, எனக்கு ಮನೆ ಇಲ್ಲೇ, ಬಾಕಿ ಇಲ್ಲೇ, ಹೊಲ ಇಲ್ಲೇ, ಸಾಲ ಜಾಸ್ತಿ, ಸರಿ ಇರೋದು ಬಲಿವೇನ ಸೋರ್ವು ಇದೆಲ್ಲವೂ ಅರದೆ. ದೇವರೇ ನಿನ್ನ ನೆತ್ತರದೋಗೆ ನಿನ್ನ ತೋಗಿ ನಿನ್ನ ಶುದ್ಧ ಮಾಡಿ ನಿನ್ನ ತಮಗದೋಗೆ ಹೆಂಗವ ಬಂದು ನಿನ್ನ ಮಕ್ಕಾಂದೇಗಿ ನೆನೆಸು ದೇವರೇ ಅಂತ ಹೇಗೆ ಏನು ಮಾಡೋದಿಲ್ಲ. ನಂಗೆ ಉಳ್ಳುನ ಆಳಾಂದ ನಂಗೆ ಅರಕ ಮಾಡಲೆ ದೇವಾದಿ ದೇವರು ಏನು ಮಾಡಿ ಅಂದಿದೆ. ನಂಗೆ ಬೇಕಾದ ಅರ್ಥನೆಯು ಆಶೀರ್ವಾದ ತಂದು ನಂಗೆ ಓಪದಾರಿ ಬಪ್ಪದಾರಿ ನಂಗೆ ಕಾತು ನಂಗೆ ಸಂಕಟ ಸಲಪು ನೋಯಿ ನೋಡಿ ಇಲ್ಲಾದಂಗೆ ಎಲ್ಲಾವ ನಂಗೆ ಪರಿಶುದ್ಧ ಮಾಡಿ ಪರಲೋಕದೋಗ ನಂಗೆ ಓಪನ ಕಟ್ಟುವು ನಂಗೆ ಒಂದು ಅರಸನೆಯ ಆಶೀರ್ವಾದವು ದೇವರಾದ ಯೇಸು ಸ್ವಾಮಿ ನಂಗೆ ತಂದಾರ. ನಂಗೆ ಮುಳು உள்ளவங்களேனா நாங்க அதை மறைச்சி நாங்க அதை ನೋಡ್ನೋ யோகானதோக நாங்க ಬರ್ದಂಗ 4:23-25 உண்மையாய் தொழுது கொள்கிறவர்கள் பிதாவை ஆவியோடும் உண்மையோடும் தொழுது கொள்ளும் காலம் வரும், அது இப்பொழுதே வந்திருக்கிறது. ಈಗಲೇ ಬಂದು விட்டா, அதுக்கு வந்து தடையே இல்லை. ಈಗಲೇ ಬಂದು விட்டா. நீங்க ಆ ಕಡೆ ಈ ಕಡೆ ಪಕ್ಕದ ಮನೆ ಗೋಡೆ ಮನೆ ಮಾತೆಲ್ಲ ನೀங்க ಕೇಟ್ ನೋಡಿವಿ. நீங்க ಕುಟುಂಬದವ್ರ ಅರ್ಚನೆ ಬೇಕಾ, நீங்க ಮಕ್ಕ ಮರಿಯೆಲ್ಲ ಒಳ್ಳೆ ಪಳ್ಳಿ ಕಪ್ಪದ ಮದುವೆ ಹೋಪದ ಮದುವೆ ಹೋಗಿ ಅವಾಗ ಮದುವೆ ಆದ ಒಣ್ಣಗ ಪುಣ್ಯ ಮಕ್ಕಳ ಕೊಡೋದಾದ್ರೆ ಏಸು ಸ್ವಾಮಿತ. நீங்க ಅವಕರ ಇವಕರ ನೋಡ್ಬೇಡಿ, நீங்க ನೇರ ಏಸು ಸ್ವಾಮಿತ நீங்க ನೋಡೋದು. ಏಸು ಸ್ವಾಮಿ ನೋಡಿ நீங்க ಕೇಪ ಒಂದೊಂದು ಹರಕೆಯು ಬಂದು ಸ್ವಾಮಿ ಕಿಯನ್ನಂಗ ಮಣ್ಣು ಬೂಕೋದಿಲ್ಲ. ಎಲ್ಲ ಏನ್ ಮಾಡಿ ಅಂದ್ರೆ ನಿಮ್ಗೊಂದು ದೊಡ್ಡ ಅರ್ಚನೆ ಆಶೀರ್ವಾದವು ತಂದಾರ. ಅದೇ ನಂಗೆ ಬೈಬಲ್ದಾಗ ನೋಡ್ನೋ ಏಸು ಸ್ವಾಮಿ ನಂಬಿದವಕ್ಕೆ ದಾರು ಕಡಿಲ್ಲ. ಅಬ್ರಹಾಮ್ ನಂಗೆ ಅಲ್ಲಿ ಆದಿಯಾಗಾಮಂದ வெளிப்படுத்தன் ಕಟ್ಟ ನೋಡೋಣ. ಏಸು ಸ್ವಾಮಿ ನಂಬಿದವಕ್ಕೆ ಪೂರ ಗೆದ್ದಿದ್ದಾರೆ, ಅವಕ್ಕೆ ಅರಸನೆ ಹೊಂದಿದ್ದಾರೆ. 30 ವರ್ಷ 40 ವರ್ಷ ರಾಜರಾಗಿದ್ದಾರೆ. ಅದೆಲ್ಲ ದೇವರುடைய சித்தத்த தன்னுடைய செயல்தோಗೆ ನಂಗಿದ್ದು ತನ್ನ ಕೈ ಅಡಕದೋಗೆ ನಂಗೆ ಇಬ್ಬದು. ಅದೊಂದ ಏಸು ಸ್ವಾಮಿ ನಂಬಿರೇಂದು ನಿಂಗೆ ನೆನಪಿಂದು ಬುಡದೇ ಇರಕೂಡದು. ಏಸು ಸ್ವಾಮಿಗ ನಂಗೆ ಉಳ್ಳ ಬಂದು ಪರಿಪೂರ್ಣವಾಗಿ ಕೊಟ್ಟು ಸ್ವಾಮಿಯ ಅರ್ಚನೆ ಈಸೋದಿಲ್ಲ. ನಂಗೆ ಏನು ಮಾಡೋದು, ನಂಗೆ ಟ್ರೈನ್ ಮಾಡೋದು. ಅದೊಂದ ಈ ಮಾತ ಕೇತ ನಿಂಗವ ಏಸು ಸ್ವಾಮಿ ಅರ್ಚಿಯಾರ ನಾ ಅರಕ ಮಾನೆ ಬಾನ್ಗು ಭೂಮಿ ದೇವರೇ ನಿನಗೆ ಕೊಡಾನು ಕೊಡಿ ಸೋತ್ರ ಸ್ವಾಮಿ. ಈ ಮಾತು ಕೇತಿ ಒಬ್ಬರು ನೀ ಅರಚು ಆಶೀರ್ವಾದ ಮಾಡು. ತೇವ ಸಂದಿಟ್ಟು ಕೊಡಗು ನಿರವಾಕು ಏಸು ಸ್ವಾಮಿ. ದೇವರೇ ಯುವಕರ
ಹುಟ್ಟು ಮಾಡಿದ ದೇವರು ಈ ಕೈ ಬಿಡೋದ್ರಿಂದ ಒಳ್ಳಂಗೆ ಇವಕ್ಕೆ ಅರ್ಧ ಇವಕ್ಕೆ ಒಳ್ಳೆ ವಿಶ್ವಾಸದಾಗೆ ದೇವರೇ ನಿನ್ನ ಹರಕ ಮಾಡೋದಂಗೆ ಇವಕ್ಕೊಂದು ದೊಡ್ಡ ಅದ್ಭುತ ಅಲಿಸಿ ನಡೆಸುತ್ತೆ ಹೇಗೆ ಹಂಗೆ ಮೇಲ್ಪುರ ರಕ್ಷಕರಾದ ಯೇಸು ಕ್ರಿಸ್ತ ನಾಮದಲ್ಲಿ ದೇವರೇ ಬೇಡಿನ ಆಮೀನ್ ಆಮೀನ್.